ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವಾಪಸ್ ಬಂದ್ವಿ ಜೋಜಿಲಾ ಪಾಸಿಂದ. ಇವತ್ತು ನಾವು ಪಹಲ್ಗಾಮ್ ಕಡೆ ಹೊರಟಿದ್ದೀವಿ. ಲದಾಖ್ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೋಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಬರೋಣ, ಸ್ಟ್ರಾಂಗ್ ಆಗಿ ಬರೋಣ, ಮತ್ತೆ ಸೇಫ್ ಟೈಮಲ್ಲಿ ಬರೋಣ, ಸೇಫ್ ಆಗಿ ಬರೋಣ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ. ನಾವಿವಾಗ ಪಹಲ್ಗಾಮ್ ಕಡೆ ಹೊರಟಿದ್ದೀವಿ ಸ್ನೇಹಿತರೆ. ಫಸ್ಟ್ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಪ್ಯಾಕ್ ಎಲ್ಲ ಆಗಿದೆ, ಇವಾಗ ಬಿಡ್ಬೇಕಷ್ಟೇ. ಬನ್ನಿ ಹೋಗೋಣ ಸ್ನೇಹಿತರೆ. ಈಗ ತಾನೇ ಬ್ರೇಕ್ಫಾಸ್ಟ್ ಆಯ್ತು. ನಾವಿವಾಗಿರೋ ಊರು ಬಂದು ಗೆನ್ವನ್ ಮಾಮರ್ ಅಂತ ಒಂದು ಊರಲ್ಲಿದ್ದೀವಿ. ಇಲ್ಲೇ ಸ್ಟೇ ಮಾಡಿದ್ದೀವಿ ನಾವು. ರೂಮ್ ನೋಡಿ ಈ ಥರ ಇತ್ತು, ಚೆನ್ನಾಗಿತ್ತು. ಇದು ವಾಶ್ರೂಮು, ಇದು ಬಾಲ್ಕನಿಯಿಂದ ವ್ಯೂ ತೋರಿಸ್ತೀನಿ ನೋಡಿ. ಅಲ್ಲಿ ಮೇಲೆ ಸ್ನೋ ಇದೆ ಸ್ನೇಹಿತರೆ. ಸ್ನೋ ಕ್ಯಾಪ್ ಮೌಂಟೇನ್ಸ್ ಆಗಿದೆ. ಅಲ್ಲೆಲ್ಲ ಅಷ್ಟು ದೂರ ಮೇಲೆ ಮನೆಗಳಿದೆ, ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಈ ಕಡೆನೂ ಸ್ನೋ ಕ್ಯಾಪ್ ಮೌಂಟೇನ್ಸ್ ಇದೆ ಅಲ್ಲೆಲ್ಲ ನೋಡಿ. ಅದೇ ಜೋಜಿಲಾ ಪಾಸ್ಗೆ ಹೋಗೋದು. ಈ ಬೆಟ್ಟಗಳನ್ನೆಲ್ಲ ದಾಟ್ಕೊಂಡು ಹೋಗೋದೇ ಜೋಜಿಲಾ ಪಾಸ್. ಬನ್ನಿ ಇವಾಗ ಹೋಗೋಣ. ನೆಕ್ಸ್ಟ್ ಟೈಮ್ ಬರೋಣ ಲಡಾಖ್ಗೆ, ಬೈಕಲ್ಲಿ ಬರೋಣ ಬೆಂಗಳೂರಿಂದ. ಲೆಟ್ಸ್ ಮ್ಯಾನಿಫೆಸ್ಟ್ ದಿಸ್ ಸೂನ್. ನೋಡಿ ಇದೆ ಸ್ಟೇಲ್ ನಾವು ಇದ್ದಿದ್ದು. ಇದ್ರ ಹಿಂದ್ಗಡೆ ನೋಡಿ ಸ್ನೇಹಿತರೆ, ಅಲ್ಲಿ ಸ್ನೋ ಕಾಣಿಸ್ತಿದೆ. ಸುತ್ತಲೂ ಸ್ನೋ ಕ್ಯಾಪ್ ಮೌಂಟೇನ್ಸ್ ಇರೋದು. ಸ್ನೇಹಿತರೆ 140 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಪಹಲ್ಗಾಮು. ಆಲ್ಮೋಸ್ಟ್ 3 ಗಂಟೆ ಆಗುತ್ತೆ ಹೋಗೋಷ್ಟರಲ್ಲಿ. 3.5 hours 4 hours ಆಗುತ್ತೆ ಒಂದು ಸ್ಟಾಪ್ ಕೊಟ್ಕೊಂಡ್ರು. ಸ್ನೇಹಿತರೆ ಇದೆ ನೋಡಿ ಮನಸ್ಬಲ್ ಲೇಕ್ಸ್ ಅಂತ. ಇಲ್ಲಿ ಆಕ್ಚುಲಿ ಡ್ಯಾಮು ಇದೆಯಂತೆ, ಮನಸ್ಬಲ್ ಡ್ಯಾಮ್. ಅದಕ್ಕೆ ಬೋಟಲ್ಲಿ ಹೋಗ್ಬೇಕಂತೆ. ಇವಾಗ ಅಷ್ಟೆಲ್ಲ ಟೈಮ್ ಇಲ್ಲ, ಬೇಡ ಅನ್ಕೊಂಡು ಹೋಗ್ತಾ ಇದೀವಿ ರಿಟರ್ನು. ನೋಡಿ ಆಲ್ಮೋಸ್ಟ್ ದಲ್ ಲೇಕ್ ಥರನೂ ಇದೆ. ನಾವೇನೋ ಡ್ಯಾಮ್ ಇರುತ್ತೆ ಫೋಟೋ ಇಟ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲೇನು ಡ್ಯಾಮ್ ಇಲ್ಲ, ಏನೂ ಇಲ್ಲ, ಅದಕ್ಕೆ ರಿಟರ್ನ್ ಹೋಗ್ತಾ ಇದೀವಿ. ಸ್ನೇಹಿತರೆ, ಈ ಮನಸ್ಬಾಲ್ ಲೇಕ್ ಅನ್ನೋದು ಇಂಡಿಯಾಸ್ ಡೀಪೆಸ್ಟ್ ಲೇಕ್ ಅಂತೆ. 13 meters ಅಂದ್ರೆ 43 feet ವರೆಗೂ ಡೀಪ್ ಇದೆಯಂತೆ. ನೀವು ಗೂಗಲ್ ಮಾಡಿ ನೋಡ್ಬೋದು, ವಿಚ್ ಇಸ್ ದ ಡೀಪೆಸ್ಟ್ ಲೇಕ್ ಇನ್ ಇಂಡಿಯಾ ಅಂದ್ರೆ ಮನಸ್ಬಾಲ್ ಲೇಕ್ ಅಂತ ಬರುತ್ತಂತೆ. ಇಲ್ಲಿ ನೀವು ಜೂನ್ ಜುಲೈ ಆಗಸ್ಟ್ ಅಲ್ಲಿ ಬಂದ್ರೆ ಲೋಟಸ್ ಫ್ಲವರ್ಸ್ ಬ್ಲೂಮ್ ಆಗಿರುತ್ತಂತೆ ಸ್ನೇಹಿತರೆ. ನಾವಿವಾಗ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಫ್ಲವರ್ ಎಲ್ಲಿ ಬೆಳೆಸ್ತಾರೆ ಅಂದ್ರೆ ಪ್ಯಾಂಪೋರ್ ಅನ್ನೋ ಊರಲ್ಲಿದ್ದೀವಿ. ನೋಡಿ ಇದೆ ಎಕ್ಸ್ಪೆನ್ಸಿವ್ ಫ್ಲವರ್ ಇನ್ ದ ವರ್ಲ್ಡ್. ಇಲ್ಲಿ ಆಕ್ಚುಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಏಪ್ರಿಲ್ ಅಲ್ಲಿ ಜಾಸ್ತಿ ಆಗುತ್ತೆ ನೋಡಿ. ಇಲ್ಲೆಲ್ಲ ಫೀಲ್ಡ್ ಎಲ್ಲ ಅದೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಫೀಲ್ಡ್ ಅನ್ಕೊಳ್ಳಿ. ಇಲ್ಲೆಲ್ಲ ನಮ್ಮ ಭಾಷೆಯಲ್ಲಿ ಅದನ್ನ ಕೇಸರಿ ಅಂತಾರೆ ನೋಡಿ. ಇದ್ರೊಳಗಡೆ ಇರುತ್ತೆ ಕೇಸರಿ, ಈ ಫ್ಲವರ್ ಒಳಗಡೆ. ಇದೆ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಫ್ಲವರ್. ನೋಡಿ ಅಲ್ಲೆಲ್ಲ ಪ್ಲಾಂಟ್ ಮಾಡಿದ್ದಾರೆ. ಆ ಕಡೆನೂ ಇದೆ ಆಕ್ಚುಲಿ. ಬರೋ ತಿಂಗಳು ಬಂದ್ರೆ ಇನ್ನೂ ಜಾಸ್ತಿ ಇರುತ್ತೆ ಸ್ನೇಹಿತರೆ ಇಲ್ಲೆಲ್ಲ. ನೋಡಿ ಇಲ್ಲೆಲ್ಲ ಎಷ್ಟಿದೆ. ಪಹಲ್ಗಾಮ್ಗೆ ಹೋಗೋ ದಾರಿಯಲ್ಲಿ ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳೋಣ ಅಂತ ನಿಲ್ಸಿದ್ವಿ. ವ್ಯೂ ನೋಡಿ ಸಕ್ಕತ್ತಾಗಿದೆ. ₹10 ಪ್ಯಾಕೆಟ್ 60 ರೂಪಾಯಿ ಅಂತೆ ರೈಸ್. 60 rupees ಅಂತ ಸ್ನೇಹಿತರೆ ಇದು ಮ್ಯಾಗಿ. ಗೈಸ್ ಈಗ ತಾನೇ ನಮ್ಮ ಸ್ಟೇಗೆ ರೀಚ್ ಆದ್ವಿ. ವ್ಯೂ ನೋಡಿ ಹೆಂಗಿದೆ ಇಲ್ಲಿಂದ.
ಸ್ನೇಹಿತರೆ ಫೈನಲಿ ಪಹಲ್ಗಾಮ್ ಸ್ಟೇಗ್ ಬಂದು ರೀಚ್ ಆದ್ವಿ. ಇವತ್ತು ಬರೀ ಜರ್ನಿನೇ ಆಗೋಯ್ತು. ಜೋಜಿಲಾ ಅಂದ್ರೆ ಸೋನಾಮರ್ಗಿಂದ ಆಲ್ಮೋಸ್ಟ್ ಸೋನಾಮರ್ಗ್ ಹತ್ರ ಎಲ್ಲೋ ಆ ಪ್ಲೇಸ್ ಮರ್ತದೆ. ಬಂದು ಪಹಲ್ಗಾಮ್ ರೀಚ್ ಆದ್ವಿ. ನಾಳೆದ್ ಬಂದು ಏನ್ ಪ್ಲಾನ್ ಮಾಡ್ಕೊಂಡಿದೀವಿ ಅಂದ್ರೆ ಅರು ವ್ಯಾಲಿ, ಕಾಶ್ಮೀರ್ ವ್ಯಾಲಿ, ಬೇತಬ್ ವ್ಯಾಲಿ ಮತ್ತೆ ಆಕ್ಚುಲಿ ಇದು 2 days ಪ್ಲಾನ್ ಮಾಡ್ಕೊಂಡಿದೀವಿ. ನಾಳೆ ಬೆಳಿಗ್ಗೆ ಸಿಗೋಣ ಸ್ನೇಹಿತರೆ. ಈ ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಫಸ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸ್ನೇಹಿತರೆ. -2 degrees ಇದೆ ಇಲ್ಲಿ ನೋಡಿ. ಹೀಟರ್ ಕೊಟ್ಟಿದ್ದಾರೆ. IPL ಮ್ಯಾಚ್ ನಡೀತಾ ಇದೆ. RCB ವರ್ಸಸ್ SRH.